ಅದು ಹೈಕಮಾಂಡ್ ನಿರ್ಧಾರ. ನಿನ್ನೆನೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಅವರೇ. ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವ್ರು ಕೂಡ ಹೇಳಿದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವ್ರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ರೆ ಅದಕ್ಕೆ ಉತ್ತಮವಾಗಿರ್ತದೆ. ಹೇಳಿದಾರೆ ಅದು ಆಮ್ಯಾಗ ಅಂತ ಹೇಳಿದಾರೆ. ಅದ್ರ ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮತ್ತೆ ಡೆಲ್ಲಿಗೆ ಹೋಗ್ಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ರಾಜಣ್ಣ ಅವರ ಹಿಂದೆ ಒಂದು ದೊಡ್ಡ ಸಮುದಾಯ ಇದೆ, ಸೀನಿಯಾರಿಟಿ ಇದೆ, ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಇಲ್ಲ ಅಂತ ನೋಡಿ. ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ದಿನ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಮೇಲೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು. ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದಾಯ್ತು, ಕೆಲವೊಂದ್ ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯ್ತು ಅಂತ. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂತ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು ಹೊರತಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ತೆಗೆಯುವಂತ ಯಾವ್ದಾವ್ದು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದ ಆಕ್ಷನ್ ಆಗಿದೆ. ಸಿಎಂ ಆಪ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ? ಈಗ ಅದನ್ನ ನೋಡ್ಬೇಕು, ಬಂದು ಹೇಳ್ತು ಅಂತ ಹೇಳಲ್ಲ. ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ. ಕಾದ್ ನೋಡೋಣ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅಂತ. ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದ್ ಕಡೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗ್ಬೇಕು, ಸತೀಶ್ ಜಾರಕಿಹೊಳಿ ಕೂಡ ಅರ್ಹರು ಅಂತ ಹೇಳ್ತಾ ಇದ್ರು. ಹೀಗಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರ ಧ್ವನಿ ಅಡಗಿಸೋ ಪ್ರಯತ್ನ ನಡೀತಾ ಇದೆಯಾ ಅಂತ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ನೋಡಿನೇ ನಾವ್ ಹೆಜ್ಜೆ ಇಡ್ಬೇಕಂತ ಹೇಳಿದ್ವಿ, ಇದ್ದೇ ಕೂಡ. ರಾಜಕೀಯಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತಿದೆ. ನಾವು ಹುಷಾರಾಗಿರ್ಬೇಕು ರಾಜಕೀಯಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ.